ವಿಶ್ವದ ಬದುಕಿಗಾಗಿ ಆದಿಮಾಯಿಂದ ನಿಯೋಜಿಸಲ್ಪಟ್ಟವರು ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರನಾದ ನಾನು. ಸತ್ವ, ರಜ, ತಮೋಗುಣ ಹೊಂದಿದಂತಹ ನಮಗೆ ತಾಯಿ ಒಂದೊಂದು ಕಾರ್ಯವನ್ನು ನಿರ್ವಹಿಸಿದ್ದಾಳೆ. ಸೃಷ್ಟಿ ಕಾರ್ಯ ಬ್ರಹ್ಮನಿಗಾದರೆ ಪಾಲನಾಕರ್ತು ಶ್ರೀಹರಿ, ಲಯಕರ್ತು ನಾನು. ಈ ನಮ್ಮ ಮೂವರ ಅನುಗ್ರಹಕ್ಕೆ ಪಾತ್ರನಾದವನು ಶತಯಾಗವನ್ನು ಮಾಡಿ ಮೂರು ಮೂರ್ತಿಗಳ ಒಲುಮೆಯನ್ನು ಪಡೆದು ಈ ಹೊತ್ತು ದೇವಲೋಕದ ಅಧೀಶನಾಗಿದ್ದೀಯ. ಎಲ್ಲ ನಿಮ್ಮ ಅನುಗ್ರಹ ತಂದೆ. ಒಂದು ಮಾತು ಹೇಳಲೇ? ಏನು? ಏನು ಬಂದು ದಯ್ಯ ಆದರ್ಶ ವ್ಯಕ್ತಿಗಳು ಎಂದು ಒಪ್ಪಿಕೊಂಡಿದ್ದಾರೆ. ಅಂತಿರುವಾಗ ನಮ್ಮ ನಡಾವಳಿಕೆಯು ಆಚಾರ ವಿಚಾರವು ಆದರ್ಶವಾಗಿರಬೇಕು ಅಲ್ವೇ? ಹೌದು. ಹಾಗೆ ಪ್ರತಿನಿತ್ಯದ ಪದ್ಧತಿಯಂತೆ ಭಕ್ತರ ಚಿತಾಭಸ್ಮವನ್ನ ಲೇಪಿಸಿಕೊಂಡು ಮನಸ್ಸಿನ ಸಂತೋಷಕ್ಕಾಗಿ ತಾಂಡವ ಆಡುತ್ತಿರುವ ಸಮಯ ಹರ ಹರ ಶಂಭೋ ಮಹಾದೇವ ಎನ್ನುವ ನಿನ್ನ ಸ್ತುತಿ ಕೇಳಿತು. ಈಗ ನೋಡ್ತೇನೆ, ಒಬ್ಬಿಬ್ಬರಲ್ಲ 33 ಕೋಟಿ ದೇವತೆಗಳು ತಲೆ ಕಾಣುತ್ತು. ಬಂದವರಿಗೆ ತಲೆ ಉಂಟು ಅಂತ ಗೊತ್ತಾಯ್ತು. ಆಮೇಲೆ ನೀವು ಮೇಲೆ ಬಂದು ಸ್ತುತಿಸತೊಡಗಿರಿ. ನನಗೆ ತೃಪ್ತಿ ಯಾವುದು ಗೊತ್ತಾ? ಯಾವುದು? ಬಹುಶಃ ನೀ ನಗುತ್ತಾ ಬಂದದ್ದೇ ಇವತ್ತೋ ಏನು. ಎಲ್ಲ ನಿಮ್ಮ ಅನುಗ್ರಹ ತಂದೆ. ಯಾಕೆ ಹೇಳಿದೆ? ತಪ್ಪು ನಿನ್ನದಲ್ಲ. ವರದಿಂದ ಮತ್ತರಾದಂತ ರಕ್ಕಸರು ನಿಮ್ಮನ್ನ ಬೆಂದಿಟ್ಟು ನೀವು ವರಕ್ಕೆ ಹೆದರಿ, ಅವರಿಗೆ ಹೆದರಿ ಅಲ್ಲ, ವರಕ್ಕೆ ಗೌರವ ಕೊಟ್ಟು ಬಂದು ನಮ್ಮನ್ನ ಸೇರುವುದು. ನಿಮ್ಮ ಕಷ್ಟ ನಾವು ಪರಿಹರಿಸುತ್ತೇವೆ. ಆದ್ರೆ ಇವತ್ತು ಪ್ರಸನ್ನವದನಾಗಿದ್ದೀಯ, ಮುಖದಲ್ಲಿ ಸಂತೋಷ ಎದ್ದು ಕಾಣ್ತಾ ಇದೆ. ಯಾಕಾಗಿ ಬಂದೆ ಹೇಳು? ಭಗವಂತ ಕೇಳಬೇಕು. ಪರಮೇಶ ಲಾಲಿಸೋ ಪರಮೇಶ ಲಾಲಿಸೈ ಸರ್ವ
ಜೀವಿಗಳ ಉತ್ತರಿಪ ಬಗೆಗೀಗ ಸರ್ವ ಜೀವಿಗಳ ಉತ್ತರಿಪ ಬಗೆಗೀಗ ತಂದೆ ವರಸತ್ರಯಾಗವನಂದ ವಿರಜಿ ಪಡೆ ಮನಸ್ಸಿನೊಳಗೆಣಿಸಿರ್ಪೆವು ವರಸತ್ರಯಾಗವನಂದ ವಿರಜಿ ಪಡೆ ಮನಸ್ಸಿನೊಳಗೆಣಿಸಿರ್ಪೆವು ಸಭೆಗೊಡೆಯರಾಗಿ ನೀವೈತಂದು ಸಭೆಗೊಡೆಯರಾಗಿ ನೀವೈತಂದು ಸಲಹಬೇಕೆಮ್ಮನೆಂದು ನಮ್ಮನ್ನೆಲ್ಲ ಕೈ ಮುಗಿದು ಸುರಪಾಲ ನೀವೈತಂದು ಸಲಹಬೇಕೆಮ್ಮನೆಂದು ಕೈ ಮುಗಿದು ಸುರಪಾಲ ಭಗವಂತ ಇಲ್ಲಿಗೆ ಬಂದಾಗ ನಮಗೆ ನೆಮ್ಮದಿ ದೊರೆಯಿತು. ಕಾರಣ ಉಂಟು. ನಾವು ಬರುವಂತ ಕ್ಷಣದಲ್ಲಿ ತಾಂಡವ ನರ್ತನದಲ್ಲಿ ತೊಡಗಿದವರು ನೀವು. ಆ ತಾಂಡವ ನರ್ತನವನ್ನ ನೋಡುವಂತ ನಮಗೆ ಈ ದಿನ ಒಂದು ಅವಕಾಶ ದೊರೆಯಿತಲ್ಲ, ಹಾಗಾಗಿ ನಮಗೆ ನೆಮ್ಮದಿ ದೊರೆಯಿತು. ಇದು ಮಾಡುವುದಕ್ಕಾಗಿ ನಮ್ಮದಿಯ ಅಷ್ಟೇ ಮಾತ್ರ ಅಲ್ಲ, ಅಷ್ಟೇ ಮಾತ್ರ ಅಲ್ಲ, ಇಲ್ಲಿಗೆ ಬರುವುದಕ್ಕೂ ಬಲವಾದ ಕಾರಣ ಉಂಟು. ಇಲ್ಲಿಯ ತನಕ ನಾನು ಆ ಸುಧರ್ಮ ಪೀಠವನ್ನ ಏರಿಕೊಂಡಿದ್ದವ, ಇದೆಲ್ಲ ನಿಮ್ಮ ಅನುಗ್ರಹದಿಂದ. ಕೇವಲ ಸುಧರ್ಮ ಪೀಠದಲ್ಲಿದ್ದು ನಮ್ಮ ಸ್ವಾರ್ಥಕ್ಕಾಗಿ ಅದನ್ನು ನಾವು ಬಳಸಿಕೊಳ್ಳಬಾರದು, ಲೋಕ ಕಲ್ಯಾಣಕ್ಕಾಗಿ ಅದನ್ನು ಬಳಸಿಕೊಳ್ಬೇಕು ಎನ್ನುವಂತ ಆಶಯದ ಮೇರೆಗೆ ಮುಕ್ಕೋಟಿ ದೇವತೆಗಳಲ್ಲಿ ಜೊತೆಯಾಗಿ ಮಾತನಾಡಿಕೊಂಡು ಮರೀಚಿ ಬ್ರಹ್ಮರ ನಿರ್ದೇಶನದಂತೆ ಜ್ಞಾನ ಸತ್ರವನ್ನು ಮಾಡಬೇಕು ಎನ್ನುವುದಾಗಿ ಯೋಚಿಸಿ ಆಗ ಒಂದು ಯೋಚನೆಯನ್ನು ಮಾಡಿದವರು ನಾವು. ಜ್ಞಾನ ಸತ್ರಕ್ಕೆ ಅಧ್ಯಕ್ಷೀಯ ಪೀಠ ಯಾರಿಗೆ ನೀಡುವುದು ಎನ್ನುವುದಾಗಿ ಆಲೋಚಿಸಿ ನಿಮ್ಮಡೆಗಾಗಿ ನಾವು ಬಂದವರು. ಆ ಜ್ಞಾನ ಸತ್ರ ಅಧ್ಯಕ್ಷ ಪೀಠದಲ್ಲಿ ನೀವು ಕುತ್ಕೊಳ್ಬೇಕು, ನಮ್ಮನ್ನು ಅಲ್ಲಿವರೆಗಾಗಿ ಬಂದು ನಮ್ಮನ್ನು ರಕ್ಷಿಸಬೇಕು, ನಮ್ಮನ್ನು ಕಾಪಾಡಬೇಕು ಎನ್ನುವಂತ ಕಾರಣಕ್ಕಾಗಿ ಇಲ್ಲಿವರೆಗಾಗಿ ನಾವು ಎಂದು ಮಾಡಿದ ಪುರಂದರನ ಎಂದು ಮಾಡಿದ ಪುರಂದರನ ಎಂದು ಮಾಡಿದ ಪುರಂದರನ ಭಗವಂತ ನಿಮ್ಮನ್ನು ಸುಮನಸರು ಅಂತ ಕರೀತಾರೆ. ಆ, ಏನದರ ಅರ್ಥ? ಹ್ಮ್, ಒಳ್ಳೆಯ ಮನಸ್ಸುಳ್ಳವರು ಎಂಬ ಅರ್ಥ. ಆ, ಅದಕ್ಕೆ ಸಾಕ್ಷಿ ಹ್ಮ್, ಮತ್ಯಾವುದು ಬೇಕು? ಹ್ಮ್, ನಿಜವಾಗಿ ಆ, ಈ ಹೊತ್ತು ನೀವು ಈ ಕಾರ್ಯವನ್ನು ಮಾಡುತ್ತಾ ಇರುವುದು ಹ್ಮ್, ಸ್ವಾರ್ಥಕ್ಕಾಗಲ್ಲ, ಆಹಾ, ಲೋಕದ ಹಿತಕ್ಕಾಗಿ. ಹ್ಮ್, ಹಾಗಾಗಿ ಆ, ನೀವು ಮಾಡುತ್ತಿರುವ ಈ ಕಾರ್ಯಕ್ಕೆ ಹ್ಮ್, ಶುಭಂಕರನಾದ ಶಂಕರ ಆ, ಅಂದ್ರೆ ನಾನು ಹ್ಮ್.
ಖಂಡಿತ ಬರ್ತೇನೆ. ಹಾ. ಅಲ್ಲಿಯವರೆಗೆ ಹೋಗೋಣವಾ? ಆಗರಂತೆ. ಭಗವಂತ, ದೇವಲೋಕದವರೆಗಾಗಿ ನಿಮ್ಮನ್ನು ಕರೆತಂದಿದ್ದೇನೆ. ಈ ಜ್ಞಾನ ಸತ್ರದಲ್ಲಿ ನಮ್ಮ ಸಭಿಕರನ್ನೆಲ್ಲ ಕುರಿತು ಒಂದೆರಡು ಮಾತನಾಡಬೇಕು, ಅದೆಲ್ಲ ಕೇಳುವ ಆಸೆ ನಮಗೆ. ಬಂದು ನಿಂತದ್ದು ತ್ರಿವೇಣಿ ಸಂಗಮ. ಹಾ. ಗಂಗಾ, ಯಮುನಾ, ಸರಸ್ವತಿ ಹಾ. 3 ನದಿಗಳು ಹ್ಮ್. ಸಂಗಮಿಸಿದ ಸ್ಥಳ. ಹಾ. ನೋಡು ಎಷ್ಟು ಜನ ಇದು. ಹ್ಮ್. ಯಾಕೆ ಗೊತ್ತಾ? ಹಾ. ಎಲ್ಲಿ ಒಳ್ಳೆ ಕೆಲಸ ಮಾಡ್ತಾರೋ ಜನ ಸೇರಿಯೇ ಸೇರ್ತಾರೆ ಹಾ. ಅಲ್ವಾ? ಲೋಕದ ಹಿತಕ್ಕಾಗಿ ಮಾಡುದು. ಹಾ. ಬಂದು ಸೇರಿದವ ನೋಡು. ಹ್ಮ್. ಮನು ಮುನಿಗಳು, ಹಾ. ಸಪ್ತರ್ಷಿಗಳು, ಅಷ್ಟವಸುಗಳು, ಹಾ. ನವಗ್ರಹರು, ಏಕಾದಶ ರುದ್ರರು, ಹಾ. 12 ಆದಿತ್ಯರು ಹಾ. ಎಲ್ಲ ಬಂದು ಸೇರಿದ್ದಾರೆ. ಯಾಕೆ? ಇಲ್ಲೊಂದು ಒಳ್ಳೆಯ ಕೆಲಸ ಆಗ್ತದೆ ಅಂತ. ಹಾ. ನಾವೀಗ ಮಾಡುತ್ತಾ ಇರುವುದೇನು? ಹ್ಮ್. ಜ್ಞಾನ ಸತ್ರ. ಹಾ. ಸತ್ರ ಅಂದ್ರೆ ಏನರ್ಥ? ಹ್ಮ್. ಹೋಮಿಸುವುದು ಎಂಬ ಅರ್ಥ. ಹಾ. ಜ್ಞಾನ ಸತ್ರ ಅಂದ್ರೆ ಏನರ್ಥ? ಹ್ಮ್. ಜ್ಞಾನವನ್ನು ಹೋಮಿಸುವುದು ಎಂಬ ಅರ್ಥವ? ಆಹಾ. ಅಲ್ಲ. ಜ್ಞಾನಿಗಳೆಲ್ಲ ಒಂದೆಡೆ ಸೇರಿ ಹ್ಮ್. ಭವಿಷ್ಯತ್ ಬದುಕಿನ ಕುರಿತಾಗಿ ಸಮಾಲೋಚಿಸುವುದು. ಹಾ. ನಾವು ಕಾಣುತ್ತಿರುವ ಸತ್ಯ ಏನು? ಕ್ರಿಮಿಯನ್ನ ತಿಂದು ಕೀಟ, ಹಾ. ಕೀಟವನ್ನ ತಿಂದು ಕಪ್ಪೆ, ಕಪ್ಪೆಯನ್ನ ತಿಂದು ಹಾವು, ಹಾ. ಹಾವನ್ನ ತಿಂದು ಹದ್ದು, ಹದ್ದನ್ನ ತಿಂದು ಗಿಡುಗ, ಹಾ. ಹೀಗೆ ಒಂದನ್ನೊಂದು ತಿಂದು ಬದುಕುತ್ತವೆ. ಹ್ಮ್. ಹಾಗಾದ್ರೆ ಮತ್ತೊಬ್ಬರನ್ನ ತಿಂದು ಬದುಕುವುದೇ ಬದುಕೆ, ಹಾ. ಅಥವಾ ಬದುಕಿಗೊಂದು ಬೇರೆ ಅರ್ಥ ಉಂಟು? ತೀರ್ಮಾನ ಆಗ್ಬೇಕು. ಹಾ. ಎಲ್ಲೋ 1-2 ಆಸನ ಬರಿದಾಗಿದೆ. ಹಾ. ನಾವು ಬರುವ ಮೊದಲೇ ಪ್ರಾರಂಭ ಮಾಡಿದ್ರು ಅಂತ ಅಪವಾದ ಬೇಡ. ಆಹಾ. ಅವ್ರು ಬರುವಲ್ಲಿವರೆಗೆ ಕಾಯ್ಬೇಕು. ಆಗಲಂತೆ. ಒಂದು ದಿನ ಸತ್ರದಲ್ಲಿ ನಡೆದದ ಒಂದು ದಿಕ್ಪಾಲಾದಿ ಸುಮನತ ಸಂದಣಿಗಳು ಒಪ್ಪಿರುವ ಸಭೆಗೆ ದಕ್ಷಿಣದಲ್ಲಿ ತಂದ ಅಲ್ಲಿಯೇ ಕುಳಿತುಕೊಳ್ಳಿ, ಅಲ್ಲಿಯೇ ಕುಳಿತುಕೊಳ್ಳಿ. ಓಹೋ ಹೋ ಹೋ ಹೋ, ಇದು ಸಭೆಯ ಸಮುದ್ರವು. ಎಷ್ಟೋ ಜನ ಬಂದು ಸೇರಿದ್ದಾರೆ. ಜ್ಞಾನಿಗಳು, ವಿಶೇಷ ಜ್ಞಾನಿಗಳು, ಮನು ಮುನಿಗಳು ಎಲ್ಲರೂ ಬಂದು ಸೇರಿರುವಂತಹ ಸಭೆ ಇದು. ನಾನು ಬರುತ್ತಿರುವಂತೆಯೇ ನನ್ನನ್ನು ಪರಿಚಯಿಸುತ್ತಿದ್ದಾರೆ. ಓ ಆ ಕಡೆ ಕುಳಿತವರು, ಈಗ ಬಂದವರು ಸಾಮಾನ್ಯದವರಲ್ಲ ಇವರು. ಇವರು ಅವರು ಎಂದು. ಅವರು ಯಾರು? ದಾಕ್ಷಾಯಿಣಿಯನ್ನು ಮಗಳನ್ನಾಗಿ ಪಡೆದಿರುವಂತಹ ಮಹಾಶಯ ದಕ್ಷ ಎಂದು. ನೀವು ಹೇಳಿದ್ದು ಹೌದು. ಅದೇ ದಕ್ಷ. ನಾನೇ ಬ್ರಹ್ಮಮಾನಸ ಪುತ್ರ ದಕ್ಷ ಎಂದು ಹೇಳುತ್ತಿದ್ದಾರೆ. ಹೀಗೆ ಅಲ್ಲಿ ಕುಳಿತವರೆಲ್ಲರೂ ಅವರವರೊಳಗೆ ನನ್ನ ಪರಿಚಯ ಮಾಡಿಸಿಕೊಡ್ತಾ ಇದ್ದಾರೆ. ನೀವು ಹೇಳಿರುವುದೆಲ್ಲ ಸತ್ಯ. ಕುಳಿತುಕೊಳ್ಳಿ. ಅದು ಹೌದು, ಶಿವನಿಗೆ ದಾಕ್ಷಾಯಿಣಿಯನ್ನು ಕೊಟ್ಟಿರುವಂತಹ ಮಹಾಶಯ ದಕ್ಷ ಎಂದು. ಕುಳಿತುಕೊಳ್ಳಿ. ಇಂದ್ರ, ಅಗ್ನಿ, ವರುಣ, ವಾಯು, ವೇದ ಈಶಾನ್ಯದ ಕುಳಿತರು ಕಂಡ ದಕ್ಷ ಕೃತಿಗೊಂಡ
ಏನು ಆಶ್ಚರ್ಯ ಇದು, ಏನು ಆಶ್ಚರ್ಯ ಇದು. ಇಡೀ ಸಭೆ ಎದ್ದು ನಿಂತು ನನ್ನನ್ನು ಸ್ವಾಗತಿಸುತ್ತಿದೆ, ಗೌರವಿಸುತ್ತಿದೆ. ಸಾಮಾನ್ಯದವರ ಸಾವಿರ 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 ಅಲ್ಲ, ಸಾವಿರದ ಆಚೆ ಅನ್ನಾಹಾರಗಳನ್ನು ತ್ಯಜಿಸಿ ಅಖಂಡ ತಪಸ್ಸನ್ನು ಆಚರಿಸಿರುವಂಥ ಮಹಾಮುನಿಗಳು, ಋಷಿಗಳು, ಜ್ಞಾನಿಗಳು, ದೇವಾನುದೇವತೆಗಳು ಅವರೆಲ್ಲರೂ ನನ್ನನ್ನು ಕಂಡು ಎದ್ದು ನಿಂತು ಗೌರವಿಸಿ ನಮಸ್ಕರಿಸಿ ಕುಳಿತುಕೊಳ್ಳುತ್ತಿದ್ದಾರೆ. ಓ, ಇವಂತೂ ಎಷ್ಟೊತ್ತಿ ನಾನು ಕುಳಿತುಕೊಂತ ಹೇಳ್ತೆ ಅಂತ ಕಾಯ್ತಾ ಇದ್ದೇನೆ. ಅಷ್ಟೊತ್ತು ನಿಂತಿದ್ದ. ಹೀಗೆ ನನ್ನ ಕುರಿತಾಗಿರುವಂತಹ ಗೌರವ, ಹೀಗೆ ಎಲ್ಲವರು ನನ್ನನ್ನು ಗೌರವಿಸುತ್ತಾ ಇದ್ದರು. ಒಬ್ಬ ಮಾತ್ರ ಹೇಳದೆ ಕುಳಿತಿದ್ದಾನಲ್ಲ, ಯಾರವ? ಈಶ. ಯಾರೋ ಹೇಳಿದ್ದಾರೆ ಅವನಿಗೆ, ನೀನು ಈಶ ಏನು? ಅದೇ ಅಹಂಕಾರ ಇರಬೇಕು. ಈಶ ತಾನೆಂಬ ಅಹಂಕಾರ. ಯಾಕೆ ನನ್ನನ್ನು ಎದ್ದು ನಿಂತು ಗೌರವಿಸುತ್ತಾ ಇಲ್ಲ? ಯಾಕೆ ನನಗೆ ನಮಸ್ಕರಿಸುತ್ತಾ ಇಲ್ಲ? ಈಶ ತಾನೆಂಬ ಅಹಂಕಾರ. ಹೌದಾ ಈಶ? ಯಾರೋ 4 ಜನ ಹೇಳಿರ್ಬೋದು ನೀನು ಈಶ ಎಂದು. ಯಾರಿಗೆ ಅಂತ ಕೇಳಬೇಕಿತ್ತು, ಅವನು ಕೇಳಲೂ ಇಲ್ಲ. ಈ ಲೋಕದಲ್ಲಿ ಅನೇಕ ಈಶಂದಿರು ಇದ್ದಾರೆ. ಮನುಜರಿಗೆಲ್ಲ ಈಶ ಮನುಜೇಶ, ಸುರರಿಗೆಲ್ಲ ಈಶ ಸುರೇಶ, ಕಪಿಗಳಿಗೆಲ್ಲ ಈಶ ಕಪೀಶ. ಅದರಲ್ಲಿ ಇವು ಯಾವ ಈಶ? ಕಪೀಶನ? ಹೌದಾ? ಅದಕ್ಕಿಂತಲೂ ಕಡೆ ಅಂತ ಹೇಳುವುದು ನಾನು. ಅಲ್ಲದೆ ಹೋದರೆ ಒಂದು ಶಿಷ್ಟಾಚಾರ, ಒಂದು ಕ್ರಮ ಗೊತ್ತಿಲ್ವ ಇವನಿಗೆ? ನಾನು ಬಂದಿದ್ದೇನೆ, ಬಂದಿರುವಂಥ ನನ್ನನ್ನು ಗೌರವಿಸಬೇಕು, ಆ ಒಂದು ಸಾಮಾನ್ಯ ಕಲ್ಪನೆಯೂ ಇಲ್ಲ. ಎಲ್ಲರೂ
ಸ್ವಾಮಿ ನಮಸ್ಕಾರ ಎಂದು ಬಾಯಿಂದ ಹೇಳಿ ಕಾಲಿಗೆ ಬೀಳ್ತಾ ಇದ್ದಾರೆ. ಇವ ನಮಸ್ಕಾರ ಮಾಡುವುದಿಲ್ಲ, ಪೀಠ ಬಿಟ್ಟು ಏಳಲೇ ಇಲ್ಲ. ನನ್ನದೇನು ಆಗ್ರಹ ಉಂಟ? ಏಳಲೇಬೇಕು ಅಂತ ಉಂಟ? ಇಲ್ಲವೇ ಇಲ್ಲ. ಒಂದು ಮಾತನಾಡಬಹುದಿತ್ತು, ಅದುಂಟ ಉಂಟ ಮಾತು ಬೇಕು, ಏಳಲೇಬೇಕು. ಕೆಲವರಿಗೆ ಸಮಸ್ಯೆ ಹೇಳುವುದು ಯಾಕೆ? ಸಮಸ್ಯೆ ಹಲವರಿಗೆ ಆಗ್ತದೆ. ಕೆಲವರಿಗೆ ಸಮಸ್ಯೆ, ಕೆಲವರಿಗೆ ಕುಳಿತ ಪೀಠವನ್ನು ಎದ್ದೇ ಪುನಃ ಕುಳಿತುಕೊಳ್ಳುವುದಕ್ಕೆ ಅದೇ ಪೀಠವೇ ಸಿಗ್ತದೋ ಇಲ್ಲವೋ ಎನ್ನುವ ಸಮಸ್ಯೆ ಉಂಟಾಗ್ತದೆ. ಅಂಥವರು ಹೇಳ್ಬೇಕು ಅಂತಿಲ್ಲ, ಗಟ್ಟಿ ಕುತ್ಕೊಳ್ಳಿ ಅಲ್ಲ. ಮತ್ತೆ ಕೆಲವರಿಗೆ ಸಮಸ್ಯೆ, ಕೆಲವರಿಗೆ ಕುಳಿತುಕೊಂಡ್ರೆ ಹೇಳಲಿಕ್ಕಾಗುವುದಿಲ್ಲ, ಎದ್ರು ಕುಳಿತುಕೊಳ್ಳಿಕ್ಕಾಗುವುದಿಲ್ಲ. ಸ್ಥೂಲ ಶರೀರಿಗಳಿರ್ತಾರೆ, ಕುಳಿತು ಹೇಳುವುದು ಕಷ್ಟ, ಇದ್ರು ಕೂತ ಕಷ್ಟ ಅಂತ ಹೇಳುವವರು, ದೈಹಿಕವಾಗಿರುವಂತಹ ತೊಂದರೆ. ಅಂಥವರು ಹೇಳ್ಬೇಕಾ? ಹೇಳುವುದು ಬೇಡ, ಅಲ್ಲಿಯೇ ಕುಳಿತುಕೊಳ್ಳಿ. ಇವನಿಗೂ ಅಷ್ಟೇ ತೊಂದರೆ ಯಾವುದುಂಟ ನಮಗೆ ಗೊತ್ತಿಲ್ಲ. ಏಳಲೇಬೇಕು ಎನ್ನುವುದು ನಮ್ಮ ಆಗ್ರಹ ಅಲ್ಲ. ಏಳದೆ ಹೋದ್ರು ಕುಳಿತಲ್ಲಿ ಹಾಯ್ ಈಗ ಬಂದದ್ದ, ಈಗ ಬಂದ್ರ, ಇಷ್ಟು ಕೇಳಿದ್ರೆ ಸಾಕಪ್ಪ. ನಮಗೆ ಗೊತ್ತುಂಟು ಅವ್ರು ಬಂದದ್ದೇ ಈಗ ಎನ್ನುವುದು ಗೊತ್ತುಂಟು ನಮಗೆ. ಆದರೂ ಕೇಳುವುದು ಯಾಕೆ? ನಾವು ನಿಮ್ಮನ್ನು ಮಾತಾಡಿಸಿದ್ದೇವೆ ಎನ್ನುವುದು ಅವರಿಗೆ ಗೊತ್ತಾಗಬೇಕು. ನಿಮ್ಮ ಆಗಮನ ನಮಗೆ ಸಂತೋಷವನ್ನು ತಂದಿದೆ ಎನ್ನುವುದು ಬಂದವರಿಗೆ ಗೊತ್ತಾಗಬೇಕು. ಆ ಕಾರಣಕ್ಕಾಗಿ ಮಾತಿಗೆ ಒಂದು ಮುಖ, ಮಾತನಾಡಿಸುವುದು ಉಚಿತ ಮಾತು. ಮಾತಿಗೆ ಏನಪ್ಪ ದಾರಿದ್ರ್ಯ? ವಚನೇಕ ದಾರಿದ್ರ್ಯತಃ. ಯಾವ ದಾರಿದ್ರ್ಯ ಮಾತಿಗೆ? ಒಂದು ಮಾತಾಡಬಹುದಿತ್ತು, ಅದನ್ನು ಆಡಲಿಲ್ಲ. ಕೆಲವರಿಗೆ ಅದು ಸಮಸ್ಯೆ ಆಗ್ತದೆ. ಇಂಥ ಕ್ಷೇತ್ರಕ್ಕೆ ಬರುವಾಗ ಇವತ್ತು ನಾನು ಇಷ್ಟುದ್ದ ಮಾತಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಬಂದಿರ್ತಾರೆ. ಇಲ್ಲಿಗೆ ಬಂದ ಮೇಲೆ ಮಾತು ಹೊರಬಿಡುವುದಿಲ್ಲ. ಸೇರಿದ ಜನರನ್ನು ಸೇರಿ ಯೋಗ್ಯತಾನ್ವಿತರನ್ನು ಕಂಡಾಗ ಹೆದರಿಕೆ ಹೆದರಿಕೆ ಹೆದರಿಕೆ. ಏನು ಹೇಳಬೇಕು ಮಾತಾಡಬೇಕು ಅಂತ ಭಾವಿಸಿದ್ರು ಅದನ್ನು ಮಾತಾಡುವುದಕ್ಕಾಗುವುದಿಲ್ಲ. ಹಾಗೇನಾದರೂ ಸಮಸ್ಯೆ ಉಂಟಾ? ಮಾತಾಡುವುದಕ್ಕೆ ಸಮಸ್ಯೆ ಉಂಟು ಅಂತಾದರೆ, ಹೆದರಿಕೆ ಉಂಟು ಅಂತಾದರೆ ಮಾತು ಬೇಡ. ಕುಳಿತಲ್ಲಿ ಒಂದು ಮುಗುಳ್ನಾಗೆ ಇಷ್ಟು ಮಾಡಿದ್ರೆ ಸಾಕಪ್ಪ, ನಾವು ಸಂತುಷ್ಟರಾಗ್ತೇವೆ. ನಮ್ಮನ್ನು ಗೌರವಿಸಿದ್ದಾನೆ ಈತ ಎಂದು ತಿಳ್ಕೊಂಡು ಹೋಗ್ತೇವೆ.
ಒಂದು ಮುಗುಳ್ನಗೆ ನಾಡಬಹುದಿತ್ತು, ಅದನ್ನು ಆಡಲಿಲ್ಲ. ಹೀಗೆ ಹೇಳದೆ, ಮಾತನಾಡದೆ, ನಗೆಯಾಡದೆ, ನಾನು ಬಂದಿರುವುದನ್ನು ಕಂಡರೂ ಕಾಣದೇ ಹೋದವನಂತೆ ಕುಳಿತುಕೊಂಡ ಈಶ ಅಲ್ಲವ, ಈಶ ತಾನೆಂಬ ಅಹಂಕಾರ. ಇನ್ನೊಬ್ಬರನ್ನು ಗೌರವಿಸುವುದಕ್ಕೆ ಒಂದು ಸಂಸ್ಕಾರ ಎನ್ನುವುದು ಬೇಕು. ಉಂಟ ಇವನಿಗೆ ಸಂಸ್ಕಾರ? ಎಲ್ಲಿಂದ ಬರಬೇಕು ಅಂತ ಕೇಳ್ತೇನೆ. ಸಾಲವಿಲ್ಲವು ಮಾತಾಡುವುದು ಬೇಡ, ಮುಗುಳನಾಗೆ ಬೇಡ, ನಿರೀಕ್ಷೆ ಮಾಡುವುದಿಲ್ಲ ಇವನಿಂದ. ಯಾಕೆ? ಅದಕ್ಕೆಲ್ಲ ಮೂಲಭೂತವಾಗಿ ಒಂದು ಸಂಸ್ಕಾರ ಎನ್ನುವುದು ಬೇಕು. ಉಂಟ ಇವನಿಗೆ ಸಂಸ್ಕಾರ? ಎಲ್ಲಿಂದ ಬರಬೇಕು? ಮೂಲಭೂತವಾಗಿ ಸ್ನಾನವೇ ಇಲ್ಲ, ಸ್ನಾನವೇ ಇಲ್ಲ, ಸಂಸ್ಕಾರ ಉಂಟ? ಇನ್ನು ಕೇಳಿದ್ರೆ ತಲೆ ಮೇಲೆ ಗಂಗೆ ಇದ್ದಾಳೆ, ಚುಳ್ಳೆಂದು ಹರಿಯುತ್ತಾಳೆ. ತಲೆ ಮೇಲೆ ಗಂಗೆ ಉಂಟು ಇವನಿಗೆ, ಸ್ನಾನ ಯಾಕೆ ಎಂದು ಇವನ ಅಭಿಮಾನಿಗಳು ಕೆಲವರು ಕೇಳಬಹುದು, ಇವನ ಭಜಕರು ಕೆಲವರು ಕೇಳಬಹುದು. ಅದು ಸ್ನಾನ ಆಗುವುದಿಲ್ಲ ಎಂದು. ಯಾಕೆಂದ್ರೆ ಒಬ್ಬಾಕೆ ತಲೆಯ ಮೇಲೆ ತುಂಬಿದ ನೀರಿನ ಕೊಡವನ್ನು ಹೊತ್ತೊಯ್ತಾ ಇರ್ತಾಳೆ, ಕಾಲು ಎಡವುತ್ತದೆ, ಕೊಡ ತುಣುಕುತ್ತದೆ, ನೀರು ತಲೆ ಮೇಲೆ ಬೀಳುತ್ತದೆ. ಅದು ಸ್ನಾನ ಆಗ್ತದ? ಇಲ್ಲವೇ ಇಲ್ಲ. ಇವನ ತಲೆ ಮೇಲೆ ಗಂಗೆ ಇದ್ರೆ ಆ ಹೆಣ್ಣಿನ ತಲೆ ಮೇಲೆ ನೀರಿನ ಕೊಡ ಇದ್ದಾಗೆ ಇದು ಸ್ನಾನ ಆಗುವುದಿಲ್ಲ. ಸ್ನಾನವೇ ಇಲ್ಲ. ಇನ್ನೆಲ್ಲಿಯ ಜಪ, ಇನ್ನೆಲ್ಲಿಯ ಅನುಷ್ಠಾನ? ಜಪಾನುಷ್ಠಾನಗಳನ್ನು ಮಾಡಿದರೆ ಮನಸ್ಸಿಗೆ ಒಂದು ಸಂಸ್ಕಾರ ಎನ್ನುವುದು ದೊರೆಯುತ್ತದೆ, ಮನಃಶಾಂತಿ ದೊರೆಯುತ್ತದೆ, ಸಂಸ್ಕಾರ ದೊರೆಯುತ್ತದೆ. ಸ್ನಾನವೇ ಇಲ್ಲದೆ ಹೋದ ಇವನಿಗೆ ಜಪ ಎಲ್ಲಿ, ಅನುಷ್ಠಾನ ಎಲ್ಲಿ? ಇನ್ನು ಕೆಲವರಿಗೆ ಮೂಲತಃ ತಂದೆ ತಾಯಿಯಿಂದ ಸಂಸ್ಕಾರ ಬರ್ತದೆ, ಅದಿಲ್ಲ ಬಿಡಿ ಇವನಿಗೆ. ಇನ್ನು ಬರೇ ತಂದೆ ತಾಯಿಯಿಂದ ಮಾತ್ರ ಅಲ್ಲ, ನಾವು ವಾಸಿಸುವಂತಹ ಸ್ಥಳದಿಂದಾಗಿ ಒಳ್ಳೆಯ ಸಂಸ್ಕಾರವನ್ನು ಪಡೆಯುವುದಕ್ಕೆ ಸಾಧ್ಯ. ಇವನಿಗೆ ಇಂದಲ್ಲ ನಾಳೆ ಒಳ್ಳೆಯ ಸಂಸ್ಕಾರ ಬರಬಹುದು ಎಂದು ನಾನು ಯೋಚಿಸಲ. ಇವ ಇರುವುದೇ ಒಳ್ಳೆಯ ಸ್ಥಳದಲ್ಲಿ ವಾಸ ಮಾಡಿದ್ದಾನೆ. ಇವ ಇರುವುದೇ ಸ್ಮಶಾನದಲ್ಲಿ. ಸ್ಮಶಾನದಲ್ಲಿ ಮೂಗು ಸರಿ ಇದ್ದವರಿಗೆ ಅಲ್ಲಿ ಇರ್ಲಿಕ್ಕಾಗ್ತದೆ. ಆ ಸ್ಮಶಾನದಲ್ಲಿ ಅಲ್ಲಿ ಇವ ಇದ್ದಾನೆ. ಇನ್ನು ಹಾಗಾಗಿ ಮಣ್ಣಿನ ಪ್ರಭಾವದಿಂದ ಇವನಿಗೆ ಸಂಸ್ಕಾರ ಬರಲಿಕ್ಕೆ ಸಾಧ್ಯ ಎಂದು ನಾನು ಊಹಿಸುವ ಹಾಗಿಲ್ಲ. ಮತ್ತೆ ಕೆಲವರಿಗೆ ಒಡನಾಡಿಗಳಿಂದ ಒಳ್ಳೆಯ ಸಂಸ್ಕಾರ ಬರ್ತದೆ. ಕೆಲವರು ಕೆಟ್ಟವರು ಆದರೂ ಸಜ್ಜನರ ಸಂಘವನ್ನು ಮಾಡಿದಾಗ ಒಳ್ಳೆಯ ಸಂಸ್ಕಾರವನ್ನು ಪಡೆಯುವುದಕ್ಕೆ ಸಾಧ್ಯ. ಇವ ಇಂದಲ್ಲ ನಾಳೆ ಒಳ್ಳೆಯವ ಆಗ್ಬೋದು, ಸಂಸ್ಕಾರವಂತ ಆಗ್ಬೋದು ಎಂದು ಯೋಚಿಸಲ. ಒಳ್ಳೆಯವರ ಸಂಘ ಉಂಟವರಿಗೆ ನೋಡಿ, ಅವರಿಂದ ನೋಡಿ, ಅವರಿಂದ ಎಂತ ಭೂತ ಉಂಟು ಅಂತ ಎಲ್ಲ ನೋಡಿದ್ರು. ಭೂತ ಪ್ರೇತಾದಿಗಳು, ಆ ಭೂತ ಪ್ರೇತಾದಿಗಳನ್ನು ಕಟ್ಕೊಂಡು ಇವು ಹೊರಟವ. ಎಂತದ್ದಿ ಒಂದೊಂದು ತಾಂಡವ ತಕ್ಕ ತಕ್ಕಿಟ್ಟ ತಕ್ಕ ತಕ್ಕಿಟ್ಟ
ಆಚೆ ಬಂದು ಭೂತ ಈಚೆ ಬಂದು ಭೂತ. ಎಷ್ಟೊತ್ತಿ ನೋಡಿದ್ರು ಭೂತ ಪ್ರೇತಾದಿಗಳ ಗಣವನ್ನು ಸೇರಿಕೊಂಡವ. ಅಂಥವರಿಂದ ಇವನಿಗೆ ಒಳ್ಳೆಯ ಸಂಸ್ಕಾರ ಬರ್ತದ? ಇಲ್ಲವೇ ಇಲ್ಲ. ಮತ್ತೆ ಅವನ ಮೈ ನೋಡಿ, ಇಡೀ ಮೈಗೆ ಕೂದಲನ್ನು ಲೇಪಿಸಿಕೊಂಡಿದ್ದಾನೆ. ಲೇಪಿಸಿಕೊಳ್ಳುವುದು ಒಂದು ದೊಡ್ಡ ಶಬ್ದ ಆಗ್ತದೆ. ಕೊಟ್ಟಿದ್ದಾನೆ ಬೂದಿ. ಇವ ಯಾರು? ಓ ನೋಡಿ, ಆ ಪ್ರಶ್ನೆಗೆ ಇವು ಉತ್ತರ. ಇವ ಯಾರಿಗೆ ಈಶ? ಅವನ ಎದುರಿಗೆ ಒಂದು ಬಸವ ಇದೆ ನೋಡಿ, ಆ ಬಸವನಿಗೆ ಈಶ. ಇವನೇ ಬಸವೇಶ. ಮೈ ತುಂಬ ಬೂದಿ, ಬೂದಿಯನ್ನು ಲೇಪಿಸಿಕೊಂಡಿದ್ದಾನೆ. ಕೊರಳಿನಲ್ಲಿ ಅಂತದ್ದು ನಾಗ, ಬುಸ್, ಹಾವು. ಲೋಕದಲ್ಲಿ ಸಾಮಾನ್ಯರಿಗೆಲ್ಲ ಕಚ್ಚುವಂತಹದ್ದು ಹಾವು. ಜನರಿಗೆ ಕಚ್ಚುವಂತಹ ಹಾವನ್ನು ಇವ ಕೊರಳಿಗೆ ಸುತ್ತಿಕೊಂಡಿದ್ದಾನೆ. ಅವನ ಕೊರಳಿನಲ್ಲಿರುವಂತಹ ಹಾವು ಅವನಿಗೆ ಕಚ್ಚುವುದಿಲ್ಲ. ಯಾಕೆ ಕಚ್ಚುವುದಿಲ್ಲ? ಆ ಹಾವಿಗೂ ಗೊತ್ತುಂಟು ಕಚ್ಚುವುದಕ್ಕೆ ಅವ ಒಂದು ಜನ ಅಲ್ಲ ಅಂತ. ಆದ್ದರಿಂದ ಹಾವು ಅವನಿಗೆ ಕಚ್ಚುವುದಿಲ್ಲ. ಹೀಗೆ ಮತ್ತೆ ಚರ್ಮವನ್ನು ಸುತ್ತಿಕೊಂಡಿದ್ದಾನೆ. ಒಟ್ಟಾರೆ ಒಂದಕ್ಕೊಂದು ಸರಿ ಇಲ್ಲ. ಇಂಥವ ಈ ಪೀಠದಲ್ಲಿ ಬಂದು ಕುಳಿತುಕೊಂಡಿದ್ದಾನೆ. ಅಲ್ಲ, ಕರ್ತವ್ರು ಯಾರು ಅಂತ ಎಷ್ಟು ಜನ ಇದ್ದಾರೆ ಪೀಠಕ್ಕಾಗಿ, ಪೀಠಕ್ಕೆ ಹುಟ್ಟಿದವರಿದ್ದಾರೆ. ಅಂಥವರನ್ನು ಬಿಟ್ಟು ಇವನನ್ನು ಕರ್ಕೊಂಡು ಬಂದಿದ್ದು. ಕರ್ತವ್ರಿಗೆ ಹೊಡಿಬೇಕು, ಅದು ಪ್ರಯೋಜನ ಇಲ್ಲ. ಕರ್ತವ್ರಿಗೆ ಹೊಡೆದ ಪ್ರಯೋಜನ ಇಲ್ಲ. ಪಾಪದವ ಬರುವವ ಯೋಚನೆ ಮಾಡಬೇಕ ಬೇಡ? ಈ ಪೀಠಕ್ಕೆ ನಾನು ಎಷ್ಟರ ಮಟ್ಟಿಗೆ ಯೋಗ್ಯ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಿತ್ತು. ಅದನ್ನು ಮಾಡಿಕೊಳ್ಳದೆ ಬಂದು ಕುಳಿತುಕೊಂಡಿದ್ದಾನೆ. ಇಂಥವನನ್ನು, ಇಂಥ ಸಂಸ್ಕಾರಗೇಡಿಯನ್ನು ದೇವ ಎಂದು ಪೂಜಿಸುವ ಒಂದು ವರ್ಗ ಇದೆ. ಯಾವುದದು? ಕೆಲವರು ದೇವ ಎಂದು ಪೂಜಿಸುವ ಒಂದು ವರ್ಗ ಇದೆ. ಯಾರವರು? ಅಸುರರು, ಮಾಂಸಾಹಾರಿಗಳು, ಪಾಷಂಡಿಗಳು, ಸಂಸ್ಕಾರ ಇಲ್ಲದೆ ಹೋದವರು. ಅಂಥವರು ಇವನನ್ನು ದೇವರು ಎಂದು ಪೂಜೆ ಮಾಡ್ತಾರೆ. ಇವನ ತಲೆ ಮೇಲೆ ಒಂದು 4 ಕೊಡ ನೀರು ಹಾಕ್ತಾರೆ. ಹರ ಹರ ಶಂಭೋ ಮಹದೇವ, ಹರ ಹರ ಶಂಭೋ ಮಹದೇವ ಅಸುರರು ಹೇಳುವುದು. ಅಷ್ಟೊತ್ತಿಗೆ ಇವರು ಮೆಚ್ಚುತ್ತೇನೆ, ಬೇಕಾದನ್ನು ಕೇಳಿ ಕೊಡುತ್ತೇನೆ. ಓ, ಇವ ಹೇಳುವ ಮರ್ಯಾದೆ ಏನುಂಟು ಕೊಡುವುದಕ್ಕೆ? ಕೇಳಿದ್ದನ್ನು ಕೊಡುತ್ತೇನೆ, ಕೇಳಿ ಅಂತ ಹೇಳುವುದು. ಕೊಡುವುದಕ್ಕೆ ಏನುಂಟು ಅಂತ ಬೇಕಾ? ಅವನಲ್ಲಿರುವಂತಹ ವಿಷಕಾರುವ ಹಾವು ಯಾರಿಗಾದ್ರೂ ಬೇಕಾ? ಸ್ಮಶಾನ ಯಾರಿಗಾದ್ರೂ ಬೇಕಾ? ಸತ್ತ ಪ್ರಾಣಿಯ ಚರ್ಮ ಯಾರಿಗಾದ್ರೂ ಬೇಕಾ? ಬೂದಿ ಬೇಕಾ? ಬೇಕಾದ್ದನ್ನು ಕೊಡುತ್ತೇನೆ. ಓ, ಇವ ಹೇಳುವುದು. ಅಂಥವರು ವಸುದೆಗಗ್ಗದ ದೈವ ಎಂದು ಇವನನ್ನು ಪೂಜೆ ಮಾಡ್ತಾರೆ. ಇಂಥವ ಅಧ್ಯಕ್ಷರ ಸ್ಥಾನವನ್ನು ಹೇಳಿದ್ದಾನೆ. ಬೇಕಿತ್ತ ಇವ ಅಧ್ಯಕ್ಷ ಸ್ಥಾನಕ್ಕೆ? ಎಂಥವರಿದ್ದಾರೆ ನೋಡಿ. ಬೃಹಸ್ಪತ್ಯಾಚಾರ್ಯ ಸಾಮಾನ್ಯ ಜ್ಞಾನಿಗಳವರು. ಬೃಹಸ್ಪತಿಗಳು ಸುಮಾರು ನಮ್ಮಷ್ಟೇ ಗೊತ್ತುಂಟು ಅವರಿಗೂ. ಅಂಥವರಿದ್ದಾರೆ. ಅವರಿಗೆ ಹೇಳಬಹುದಿತ್ತು ಶ್ರೀಮನ್ನಾರಾಯಣ ಅವರನ್ನು ಅಧ್ಯಕ್ಷರ ಸ್ಥಾನಕ್ಕೆ ಏರಿಸಬಹುದಿತ್ತು. ಬೇಡ, ನನ್ನ ಕೇಳಿದ್ರೆ ನಾನು ಆಗುವುದಿಲ್ಲ ಅಂತ ಹೇಳ್ತಿದ್ದ. ಅಷ್ಟು ಸಾಮಾನ್ಯ ಜ್ಞಾನ ಇಲ್ಲ. ಇವನನ್ನು ಕರೆದಿದ್ದಾರೆ, ಬಂದು ಕುಳಿತುಕೊಂಡಿದ್ದಾನೆ. ಯಾರಿವ? ತಮೋ ಗುಣ ಸಂಪನ್ನ. ದೇವೇಂದ್ರ, ತಮಸ್ಸು ಅಂದ್ರೆ ಏನು? ತಮಸ್ಸು ಅಂದ್ರೆ ಏನು? ತಮಸ್ಸು ಎಂದರೆ ಕತ್ತಲೆ. ಕತ್ತಲೆ ಎಂದರೆ ಅಜ್ಞಾನ.
ಜ್ಞಾನಕ್ಕೆ ಬೆಳಕು ಅಂತ ಹೇಳ್ತಾರೆ, ಹಾ ಅಜ್ಞಾನಕ್ಕೆ ಕತ್ತಲೆ ಎಂದು ಹೇಳ್ತಾರೆ. ಹ್ಮ್ ತಮೋಗುಣ ಸಂಪನ್ನ ಇವ. ಹಾ ಸಾತ್ವಿಕ ಅಲ್ಲ, ರಾಜಸ ಅಲ್ಲ, ಹೌದಾ ತಮಸ್ಸು ಎಂದರೆ ಕತ್ತಲೆ. ಹಾ ಇಲ್ಲಿ ನಡೆಯುವುದು ಏನು ದೇವೇಂದ್ರ? ಇದು ಜ್ಞಾನ ಸತ್ರ. ಜ್ಞಾನ ಎಂದ್ರೆ ಬೆಳಕು, ಬೆಳಕಿನ ಸತ್ರ. ಮಾತಾಡಿದ್ರೆ ಜಾಗ್ರತೆ, ಯಾರು ಮಾತನಾಡಬೇಡಿ. ಬೆಳಕಿನ ಸತ್ರ ಇದು, ಬೆಳಕಿನ ಕಾರ್ಯಕ್ರಮ ಇದು. ಹಾ ಬೆಳಕಿನ ಕಾರ್ಯಕ್ರಮಕ್ಕೆ ಕತ್ತಲೆಯ ಅಧ್ಯಕ್ಷತೆಯ ತಮೋಗುಣ ಸಂಪನ್ನ ಬೇಕ ಇಲ್ಲಿ. ಹ್ಮ್ ತಮಸ್ಸು ಎಂದ್ರೆ ಆಲಸ್ಯ ಎನ್ನುವುದೇ ಅರ್ಥ. ಹಾ ಆಲಸ್ಯಗಳಿಗೆ ಇಲ್ಲಿ ಅವಕಾಶ ಉಂಟಾ? ಆಹಾ. ಇಲ್ಲವೇ ಅಲ್ಲ. ಇಲ್ಲಿ. ಇಲ್ಲ ಇಲ್ಲ ಅಂತ ಈಗ ಹೇಳ್ತೇನೆ, ಕರ್ಕೊಂಡು ಬಂದವ ನೀನು ಕಥೆ. ಹೀಗೆ ಮರ್ಯಾದೆ ಇಲ್ಲದ ಈಶನ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಈ ಜ್ಞಾನ ಸತ್ರಕ್ಕೆ ಧಿಕ್ಕಾರ, ಈಶನ ಅಧ್ಯಕ್ಷತೆಗೆ ಧಿಕ್ಕಾರ, ಶಿವನಿಗೆ ಧಿಕ್ಕಾರ, ಧಿಕ್ಕಾರ, ಭಗವಂತ ಹೇಗೆ ನಮ್ಮ ಅವನು ಹೊಡ್ತಾ ಆ, ದೊಡ್ಡ ಹೊಡ್ತ. ಹುಡುಗಿದ್ದು ಇಲ್ಲ, ಹಾ. ಹುಡುಗಿದ್ದು ಹೌದು, ಬಿಚ್ಚಿದ್ದು ಹೌದು, ಮಳೆ ಮಾತ್ರ ಬರ್ಲಿಲ್ಲ. ಬರ್ಲಿಲ್ಲ. ಅಲ್ಲದೆ ಇದ್ರೆ ಅವ್ರು ಹೇಳಿದ್ದು ಒಂದಕ್ಕಾದ್ರೂ ಅರ್ಥ ಉಂಟು. ಆ, ಇವ ಯಾರಿಗೆ ಈಶ ಅಂತ ಕೇಳಿದ್ರು. ಜ್ಞಾನಿಗಳು, ಆ, ತಪಸ್ವಿಗಳು, ಹ್ಮ್. ಅವರೇ ನನ್ನ ಕುರಿತಾಗಿ ಹೇಳಿದ್ರು ಆ, ಜಗದೀಶ ಎಂದು. ಹ್ಮ್. ಅವನಿಗದು ಗೊತ್ತೇ ಇಲ್ಲಪ್ಪ. ಆಹಾ. ಆಮೇಲೆ ಹ್ಮ್. ಅವನನ್ನ ನಾನು ಎದ್ದು ಮಾತನಾಡಿಸಬೇಕಂತೆ. ಆ, ಬಹುಶಃ ಜೀವನದಲ್ಲಿ ಸಭೆ ಮುಗಿದವನೇ ಅಲ್ಲ. ಹೋಗ್ಲಿಲ್ವೇನು? ಯಾವ ಸಭೆಯಲ್ಲಿದ್ಯಾದ್ರೂ ಸಭಾಧ್ಯಕ್ಷ ಎದ್ದು ಬಂದು ಮಾತನಾಡ್ತದೆ ಉಂಟ? ಎಲ್ಲೂ ಇಲ್ಲ. ಅದು ನಿನ್ನ ಕಂಡ್ರೆ ಪಾಪ ಕಾಣ್ತದೆ. ಆ, ಯಾಕೆ? ಅವಿಷ್ಟೆಲ್ಲ ಬೈದದ್ ನನಗಲ್ಲ, ನಿನಗೆ. ನಿಂಗೆ ಗೊತ್ತಾಗ್ಲಿಲ್ಲ. ಹೇಗೆ ಕೇಳು, ಹೇಗೆ? ನನ್ನಂತ ಒಬ್ಬ ಅಸಮರ್ಥನನ್ನ ತಂದು ಕುಳಿಸಿದ್ದಾರೆ. ಆ, ಹ್ಮ್. ಅವೆಲ್ಲಿಯಾದ್ರೂ ಸಿಕ್ಕಿದ್ರು ಒಂದು ಮಾತು ಹೇಳು. ಏನ್ ಹೇಳ್ಬೇಕು? ಸುಮ್ಮನೆ ನಿಜ ಅವನ ಆಕ್ಷೇಪಗಳೆಲ್ಲ ಅರ್ಥಹೀನವಾದದ್ದು. ಆ, ಆದ್ರೆ ಯಾಕೆ ಹೀಗೆ ಮಾಡ್ದ? ಯಾಕೆ? ಮೊದಲನೇದಾಗಿ ತಾನು ಯಾರು ಅಂತ ಹೇಳಲಿಲ್ಲ. ಆ, ದಾಕ್ಷಾಯಿಣಿ ಅಪ್ಪ ಈಶನಿಗೆ ಮಾವ ಅಂತ ಹೇಳ್ದ. ಆ, ಅಂದ್ರೆ ನನ್ನ ಹೆಸರನ್ನು ಹೇಳಿದಾದ್ರೂ ತನ್ನ ಗೌರವ ಸಿಗ್ತದೋ ಎಂದು. ಓ, ಹಾಗೆ ಹಾಗೆ. ಹಾಗೆ ಹಾಗೆ ಆ, ಆಮೇಲೆ ನನ್ನ ಕುರಿತಾಗಿ ಅನೇಕ ಮಾತನ್ನಾಡಿದ. ಆ, ಸ್ಮಶಾನವಾಸಿ, ಹ್ಮ್. ಅವನಿಗೆ ಗೊತ್ತಿಲ್ಲ. ಆ, ಈಶ ಅಂದ್ರೆ ಯಾರು ಗೊತ್ತಾ? ಆ, ಯಾವುದು ಲೋಕದಲ್ಲಿ ತಿರಸ್ಕಾರಕ್ಕೆ ಒಳಗಾಗಿದೆಯೋ
ಅಥವಾ ಯಾರು ಲೋಕದವರಿಂದ ತಿರಸ್ಕಾರಕ್ಕೆ ಒಳಗಾಗಿದ್ದಾರೆ ಆ, ಅವರನ್ನೆಲ್ಲ ಸಮಾಜ ಮುಖಕ್ಕೆ ತಂದು ಆ, ನೀ ಯೋಚನೆ ಮಾಡಿ. ಭಸ್ಮ ಪಡ್ಕೊಡ್ಲಿಕ್ಕೆ ಭಯ ಪಡ್ತಾ ಇದ್ವಿ, ಆ, ಈಗೆಲ್ಲರೂ ಪಡೆದುಕೊಳ್ಳುವುದಿಲ್ಲ. ಆ, ಸ್ಮಶಾನಕ್ಕೆ ಬರಲಿಲ್ಲ. ಸ್ಮಶಾನ ಎಷ್ಟು ಪವಿತ್ರ ಎಂಬುದನ್ನ ಲೋಕಕ್ಕೆ ತೋರಿಸಿದ್ದೇವೆ. ಆ, ಬಡವನಾಗ್ಲಿ ಶ್ರೀಮಂತನಾಗ್ಲಿ ಬೆಳ್ಳಗಿರ್ಲಿ ಹಾ. ಕಪ್ಪಗಿರ್ಲಿ ಹಾ. ಕೊನೆಗೊಮ್ಮೆ ಸ್ಮಶಾನಕ್ಕೆ ಬರಲೇಬೇಕಲ್ಲ, ಬರ್ಲೇಬೇಕು. ಹೌದಾ? ಹಾ. ಆಮೇಲೆ ಆತನ ಆಕ್ಷೇಪದ ಕುರಿತಾಗಿ ಆ, ನಾನು ಹೇಳುತ್ತಿಲ್ಲ ಬಿಡು. ಹ್ಮ್, ಏನು ಹೇಳಿದ? ತಲೆ ಮೇಲೆ ಗಂಗೆ ಇದೆ, ಸ್ನಾನ ಹಾ. ಅದಲ್ಲ. ಹಾ. ನಿತ್ಯ ಶುಭ್ರನಾದ ಈಚನಿಗೆ ಸ್ನಾನದ ಅಗತ್ಯ ಏನು? ಆ, ಕೊನೆಗೆ ನನಗೆ ಗೌರವಿಸಬೇಕಿತ್ತು ಒಂದ ಆ. ಅಲ್ವಾ? ಹ್ಮ್. ಯಾವ ದೇಶದ ದೇಶದ ದೊರೆಯಿದ ಯಾವ ದೇಶದ ದೊರೆಯಿದ ಎಂದು ಭಾವಶುದ್ಧಿಯೋಡು ಯೋಚಿಸುತ್ತ ಎಂದು ಭಾವಶುದ್ಧಿಯೋಡು ಯೋಚಿಸುತ್ತ ಒಬ್ಬವನಿಗೆ ಗೌರವ ಸಲ್ಲಬೇಕಿದೆ. ಆ, ಗೌರವಾನ್ವಿತ ಕಾರ್ಯವನ್ನು ಆತ ಮಾಡಬೇಕು, ಮಾಡ್ಲೇಬೇಕು. ಅಲ್ವಾ? ಆ, ನೋಡೋಣ, ಇವ ಯಾವ ದೇಶದ ದೊರೆ, ಆಹಾ, ಯಾವ ನಾಡಿಗೆ ಈತ ಅರಸು, ಆಹಾ, ಸಮಾಜದ ಒಳಿತಿಗಾಗಿ ಯಾವ ಕಾರ್ಯವನ್ನು ಮಾಡಿದ್ದೇನೆ, ಏನನ್ನೂ ಮಾಡದೆ ಆ, ತನಗೆ ಗೌರವ ಸಲ್ಲಬೇಕು ಅಂತ ಸಿಗ್ತದ? ಆಹಾ, ಇದು ಹುಟ್ಟೇಳ್ತೇನೆ. ಹ್ಮ್. ಅವ್ನು ಹುಟ್ಟಿದ್ದೇ ಹೆಬ್ಬೆರಳಿಂದ. ಹೌದಾ? ಹಾಗಾದ್ರೆ ಎಲ್ಲಿ ಹೋದ್ರು ಅವನ ಛಾಪೆ. ಆ, ಅವನಿಂದ ಪ್ರಪಂಚಕ್ಕೆ ಏನಾದರೂ ಸಿಕ್ಕಿದ್ರೆ ಸ್ವಲ್ಪ ಒಣ ಛಾಪ್ ಸಿಕ್ಕಿದ್ದೆ ಹೊತ್ತು ಮತ್ತೆ ಸಿಗಲ್ಲ. ಆದ್ದರಿಂದ ನಾವು ಅವನನ್ನು ಮರೆತು ಬಿಡೋಣ. ಆ. ಬರುವವರೆಲ್ಲ ಬರಲಿ, ಜ್ಞಾನ ಸತ್ರವನ್ನ ಮುಂದುವರಿಸೋಣ. ಆಗಲಂತೆ.